ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಸಾದಿಕ್ ಪಾಷಾ ಅವರೇ, ಕರ್ನಾಟಕದಲ್ಲಿ ನಾನು ಚಾಲೆಂಜ್ ಮಾಡ್ತೀನಿ, ಈದ್ ಮಿಲಾದ್ ಪ್ರೊಸೆಷನ್ ಮೇಲೆ, ಮೊಹರಂ ಪ್ರೊಸೆಷನ್ ಮೇಲೆ ಒಬ್ಬ ಹಿಂದೂ ಒಂದು ಘಟನೆಯಲ್ಲಿ ಕಲ್ಲು ಹೊಡೆದಿರೋ ತೋರ್ಸ್ರಿ. ನೋಡಿ ತೋರ್ಸ್ರಿ ನೀವು. ಅಲ್ಲಲ್ಲ, ಅದು ತಾಲೂಕು, ವಿಲೇಜು ಅಥವಾ ಸಿಟಿ ಅಥವಾ ಜಿಲ್ಲೆ ಹೆಸರೇಳಿ ಹೇಳಿ. ಅದು ನೀವು ಎಲ್ಲರನ್ನು ಜನರಲೈಸ್ ಮಾಡಕ್ ಹೋಗಬೇಡಿ. ಅಲ್ಲಲ್ಲ, ಅದು ನಿಮ್ಮ ಜವಾಬ್ದಾರಿ ಜಾಸ್ತಿ. ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ನಮ್ಮಲ್ಲಿ ಕಲ್ಲು ಹೊಡೆದ್ರೆ ಒಂದ್ ನಿಮಿಷ, ದೇವಸ್ಥಾನಕ್ಕೆ ಹೋದ್ರೆ ನಮಗೆ ಪ್ರಸಾದ ಕೊಡ್ತಾರೆ, ವಿಭೂತಿ ಕೊಡ್ತಾರೆ, ಕುಂಕುಮ ಕೊಡ್ತಾರೆ, ಕೈಗೆ ಹೂ ಕೊಡ್ತಾರೆ. ನಿಮ್ಮ ಮಸೀದಿಗಳಲ್ಲಿ ಲೋಡ್ ಗಟ್ಲೆ ಕಲ್ಲು ಹೆಂಗ್ ಬರ್ತದೆ? ಯಾಕಂದ್ರೆ ಸ್ಟೋರ್ ಮಾಡಕ್ ಬಿಡ್ತೀರಿ ನೀವು? ನೋಡಿ ಈಗ ನಾನು ಹೇಳಿದ್ರೆ ಜಗಳ ಆಗುತ್ತೆ, ನಿಮ್ದು ದಬಾ 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 ಅಂತ ಬೀಳ್ತದೆ. ನಮ್ದು ಜಗಳ ಆಗುತ್ತೆ. ನಿಮ್ ತಪ್ಪು ಹೇಳಿದ್ರೆ ನಮ್ಗೆ ಕೇಳಲ್ಲ. ನೀವು ಎಲ್ಲಂತೂ ಕಲ್ಲುಗಳು ನಿಮ್ಮ ತಪ್ಪು ಹೇಳಿದ್ರೆ ಯಾರು ಕೇಳಲ್ಲ, ಮೀಡಿಯಾನೇ ಕೇಳಲ್ಲ, ಆಂಕರ್ಗಳು ಕೇಳಲ್ಲ. ಒಂದ್ ನಿಮಿಷ. ಈಗ ಬಾಗಲಕೋಟೆಯಲ್ಲಿ ಒಂದ ಕಲ್ಲೆಸ್ತಿದ್ದು, ಅಲ್ಲೇನ್ ಕಲ್ಲುಗಳನ್ನೇನು ಮೂಟೆ ತಂದಿರ್ಲಿಲ್ಲ. ಆಮೇಲೆ ಮೂಟೆ ತಂದಿರ್ಲಿಲ್ಲ. ಆಮೇಲೆ ಯಾವುದೇ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಲ್ಲಿ ಏನು ಕಲ್ಲುಗಳನ್ನ ಯಾರು ತಂದು ಇಟ್ಕೊಳ್ಳಲ್ಲ. ಅವ್ರಿಗೂ ದೇವ್ರು ಅನ್ನೋದ್ರ ಭಯ ಭಕ್ತಿ, ದೇವ್ರ ಅನ್ನೋದು ಭಯ ಭಕ್ತಿ ಇರುತ್ತೆ. ಸೊ ಅಲ್ಲೇ ಈಗ ದೇವಸ್ಥಾನಕ್ಕೆ ಹೋಗೋದು ಎದಕ್ರಿ ಸರ್? ನಾವೆಲ್ಲ ಏನಾದ್ರೂ ಒಂದು ಕೇಳ್ಕೊಳಕ್ ಹೋಗ್ತೀವಿ, ಬೇಡಿಕೆ ಇಟ್ಕೊಂಡು ಹೋಗ್ತೀವಿ. ಇಲ್ದಿದ್ರೆ ಏನಾದ್ರೂ ಪಾಪ ಕರ್ಮ ಮಾಡಿದ್ರೆ ಅಲ್ಲಿ ಕ್ಷಮೆ ಕೇಳಕ್ ಹೋಗ್ತೀವಿ ಒಂದಾ, ಇಲ್ದಿದ್ರೆ ದೇವ್ರನ್ನ ನೋಡಕ್ ಹೋಗ್ತೀವಿ ಭಕ್ತಿಯಿಂದ. ಸೊ ಅಂಥ ಸಂದರ್ಭದಲ್ಲಿ ನಾನು ಜಗಳ ಮಾಡಬೇಕು, ನಾನು ಚಪ್ಪಲಿ ಎಸಿಬೇಕು, ನಾನು ಕಲ್ಲು ಎಸಿಬೇಕು ಅನ್ನೋ ಥಾಟ್ ಪ್ರೊಸೆಸ್ಸೇ ಇರೋದಿಲ್ಲ. ಸೊ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೂ ಪರಮ ಪವಿತ್ರರಾಗಿ ಹೋಗ್ತೀವಿ ನಾವು. ಅದೊಂದೇ ಟೈಮ್. ಬಟ್ ಐ ಡು ಅಗ್ರಿ ಈ ತರ. ಯಾಕೆ ಅಂತಂದ್ರೆ ನಾನು ಆವಾಗಲೇ ಹೇಳಿದಾಗೆ, ಒಬ್ಬ ಎಸೆಯೋ ಕಲ್ಲು ಇಡೀ ಸಮುದಾಯಕ್ಕೆ ಕಪ್ಪು ಚುಕ್ಕೆ. ಒಬ್ಬ ಮಾಡುವಂತಹ ಟೆರರಿಸ್ಟ್ ಆಕ್ಟಿವಿಟಿ ಇಡೀ ಸಮುದಾಯವನ್ನೇ ಟೆರರಿಸಂಗೆ ಹೋಲಿಸಿ ಮಾತಾಡುವಂತ ಸಂದರ್ಭದಲ್ಲಿ ಅಂತವ್ರನ್ನ ಸಮುದಾಯನ ಬಹಿಷ್ಕಾರ ಹಾಕ್ಬೇಕು. ಒಂದ್ ನಿಮಿಷ, ಅವರೇ ಬಹಿಷ್ಕಾರ ಹಾಕ್ಬೇಕು. ಒಂದೇ ಮಾತು ಹೇಳ್ತೀನಿ, ಅದು ಕಟು ಸತ್ಯ. ಎಲ್ಲ ಮುಸಲ್ಮಾನರು ಟೆರರಿಸ್ಟ್ಗಳಲ್ಲ, ಅದನ್ನ ನಾನು ಒಪ್ತೇನೆ. ಆದ್ರೆ ಇದುವರೆಗೂ ಸಿಕ್ಕಾಕೊಂಡ್ರೆ ಟೆರರಿಸ್ಟ್ಗಳಲ್ಲ ಮುಸ್ಲಿಮ್ಸ್. ಒಂದ್ ನಿಮಿಷ. ಆಮೇಲೆ ಇವ್ರು ಹೇಳ್ತಾರೆ ದೇಶದ್ರೋಹಿ ಕೆಲಸ ಎಷ್ಟು ಮಾಡ್ತಾ ಇದ್ದಾರೆ. DRD ಬೀಳಿಲ್ಲ, ನೀವು ದೇಶದ್ರೋಹಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಜನರು ಇದ್ದಾರೆ. ಟೆರರಿಸಂ ವ್ಯಾಖ್ಯಾನ ಈಗ ಬದಲಾಗಿದೆ. ದೇಶದ ಸಮಗ್ರತೆ, ಭದ್ರತೆ, ಅಖಂಡತೆಗೆ ಧಕ್ಕೆ ತರುವಂತಹ ಯಾವುದೇ ಚಟುವಟಿಕೆಗಳು, ಗನ್ ಹಿಡಿದು ಜನರನ್ನು ಸಾಯಿಸೋದಷ್ಟೇ ಅಲ್ಲ, ದೇಶದ ಸಮಗ್ರತೆ, ಅಖಂಡತೆ, ಭದ್ರತೆಗೆ ಧಕ್ಕೆ ತರುವಂತಹ ಯಾವುದೇ ಚಟುವಟಿಕೆಗಳು ಮಾಡುವವರು ದೇಶದ್ರೋಹಿಗಳು, ಭಯೋತ್ಪಾದಕರು. ಟೆರರಿಸಂಗೆ ಧರ್ಮ ಇಲ್ಲ ಅಂತ ಹೇಳ್ತಿರಲ್ಲ, ಟೆರರಿಸಂಗೆ ಧರ್ಮ ಇಲ್ಲ ಅಂತ ಹೇಳ್ತಿರಲ್ಲ, ಅದನ್ನ ಆರ್ಗ್ಯುಮೆಂಟ್ಸ್ ಯಾಕೆ ನಾವು ಒಪ್ಕೊಳ್ಳೋಣ? ಧರ್ಮ ಇಲ್ಲ ಅಂತ ನಾನು ಟೆರರಿಸ್ಟ್ ಸತ್ತಾಗ ಅವನ ಜನಾಜಾ ನಮಾಜ್ಗೆ 2.5 ಲಕ್ಷ ಜನ ಬರ್ತಾರಲ್ಲ ಮುಸಲ್ಮಾನರು, ಅವಾಗ ಕೌಂಟ್ ಆಗಲ್ವಾ ರಿಲಿಜನ್? ಅದಕ್ಕೆ ಹೇಳ್ತಾ ಇರೋದು, ಟೆರರಿಸಂ ಇಸ್ ರಿಲೇಟೆಡ್ ವಿತ್ ರಿಲಿಜನ್. ನಾವು ಪೂರ್ತಿ ಡಿಬೇಟ್ ನೋಡ್ತಾ ಇದ್ದೀವಿ. ಇಲ್ಲಿ ಒಂದು ಸಂವಿಧಾನದಡಿ ಇಲ್ಲಿ ಎಲ್ಲ ಸಮಾಜಗಳು ಬದುಕ್ತಾ ಇದ್ದೀವಿ. ನಮ್ಮ ಸಮಾಜಗಳಿಗೆ ಸವಲತ್ತುಗಳು ಏನ್ ಬೇಕು? ಇವ್ರು ಹೇಳಿದ್ರು 35 ಕೋಟಿ ಜನ. ಕುಮಾರಣ್ಣ ಅವರು ಸರ್ವ ಜನಾಂಗದ ಶಾಂತಿಯ ತೋಟದ ಬಗ್ಗೆ ಮಾತಾಡೋರು. ಸೊ ಈ ಕರ್ನಾಟಕದಲ್ಲಿ ಇಂಥ ಘಟನೆಗಳು ನಡೀಬಾರ್ದು. ಖಂಡಿತ. ನೀವು ಅದು ರಾಜಕೀಯಕ್ಕಾಗುತ್ತಾ ಅಥವಾ ಇನ್ಯಾವುದೋ ಸಂಘಟನೆಗಳ ಲಾಭಕ್ಕಾಗ್ತೋ ಅಥವಾ ಬ್ಯಾರೆ ಯಾವುದೋ ಹಿತಾಸಕ್ತಿಗಾಗುತ್ತೋ ನನಗ್ ಗೊತ್ತಿಲ್ಲ. ಆಗ್ಕೂಡ್ದು. ಕರ್ನಾಟಕ ಆಗಕೂಡ್ದು. ಕರ್ನಾಟಕ ಉತ್ತರ ಪ್ರದೇಶ ಅಲ್ಲ, ಕರ್ನಾಟಕ ಪಶ್ಚಿಮ ಬಂಗಾಳ ಅಲ್ಲ. ಕರ್ನಾಟಕ ಪ್ರಜ್ಞಾವಂತರು, ಬುದ್ಧಿವಂತರು ಇರುವಂತಹ ನಾಡು ನಮ್ದು. ಬಸವ ಶರಣರು ನಡೆದಾಡಿದಂತಹ ನಾಡು ನಮ್ದು. ಸೊ ಇಂತಹ ನಾಡಿನಲ್ಲಿ ಇಂತಹ ಘಟನೆಗಳು ಮರುಕಳಿಸಬಾರ್ದು. ರಾಜಕೀಯ ಪಕ್ಷಗಳು ಕೂಡ ಅದಕ್ಕೆ ಪಕ್ಷಾತೀತವಾಗಿ ವಿರೋಧಿಸಬೇಕು. ನಾನು ಆಗಲೇ ಒಂದು ಮಾತು ಹೇಳಿದ್ದೀನಿ ಮೇಡಮ್, ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಂಡಿದ್ದರೆ ಇಂಥವು ಸಾಕಷ್ಟು ಸತಿ ಆಗಿರೋದ್ರಿಂದ ಆದಷ್ಟು ಅವಕಾಶ ಇದೆ ಮೇಡಮ್. ಇದರಲ್ಲಿ ಮುನ್ನೆಚ್ಚರಿಕಾ ಕ್ರಮ ಕೈಗೊಂಡ್ರೆ ಏನೂ ಆಗೋದಿಲ್ಲ. ನಂಬರ್ 1, ಈ ಹೋಮ್ ಮಿನಿಸ್ಟ್ರಿ ಫೇಲ್ ಆಗಿರೋದೇ ಈ ಕಾರಣಕ್ಕೆ ಅಂತಕ್ಕಂಥ. ಯಾಕೆಂತಂದರೆ ಹೋಮ್ ಮಿನಿಸ್ಟರ್ ಅವರು ಕೆಲವು ಸಂದರ್ಭದಲ್ಲಿ ಹೇಳಿಕೆ ಕೊಡ್ತಾರೆ, ಹೌದಾ ಆಗಿದೆಯಾ ತಿಳ್ಕೊಂಡು ಹೇಳ್ತೀನಿ ಅಂತಕ್ಕಂಥದ್ದು. ಇದಾಗಬಾರ್ದು, ಕಠಿಣ ಕ್ರಮಗಳು ಕೈಗೊಳ್ಳಬೇಕು. ಅದಾಗಬಾರ್ದು. ಮತ್ತೊಂದು ಮಾತು ಹೇಳ್ತಿದ್ದೀನಿ, ಆ ಸಮಾಜ ಅವರು ಕೂಡ ತಿಳ್ಕೋಬೇಕು. ಅಂತ ಸಮಾಜಗಳಿಗೆ ಕೇವಲ ಓಲೈಕೆ ರಾಜಕಾರಣ ಮಾಡ್ತಕ್ಕಂಥ ರಾಜಕಾರಣಿಗಳನ್ನ ಬಿಟ್ಟು ಆ ಸಮಾಜಗಳಿಗೆ ಮೂಲಭೂತ ಸೌಕರ್ಯಗಳು ಕಲ್ಪಿಸ್ಕೊಡೋ ವ್ಯಕ್ತಿಗಳಿದ್ದಾರೆ ಈ ಸಮಾಜದಲ್ಲಿ, ಮರಿತಾ ಇದ್ದಾರೆ ಅದನ್ನ. ಅಂಥವ್ರನ್ನ ನೀವು ತಗೋಬೇಕು, ಅಂಥವ್ರನ್ನ ಕಡೆಗಣಿಸ್ತೀರಾ. ನೀವು ಯಾರು
ಯಾರೋ ಓಲೈಕೆ ಮಾಡೋ ರಾಜಕಾರಣಿಗಳನ್ನ ಇಟ್ಕೊಂಡು ಹಿಂದೆ ತಿರುಗಾಡೋದ್ರಿಂದ ಇಂಥ ಪರಿಸ್ಥಿತಿಗಳಾಗುತ್ತೆ. ಇದು ಸಮಾಜ, ನಾವೆಲ್ಲ ಇದ್ದೀವಿ. ನಾವು ಓಡಾಡೋದಿಲ್ಲ, ನಾವೆಲ್ಲ ಸಮಾಜಗಳನ್ನು ನೋಡ್ತೀವಿ, ಎಲ್ಲ ಸಮಾಜಗಳನ್ನು ಸ್ಪಷ್ಟವಾಗಿ ನೋಡ್ತೀವಿ. ಮುಂದಿನ ದಿನಗಳಲ್ಲಿ ಇಂಥ ರೀತಿ ಆಗಬಾರ್ದು, ಆದ್ರೆ ಇವ್ರ ವಿರುದ್ಧವಾಗಿ ಕಠಿಣವಾದ ಕ್ರಮ ಕೈಗೊಳ್ಳಬೇಕು ಅಂತಕ್ಕಂಥ ನಮ್ಮ ವಾದ. ಒಂದು ಈ ದೇಶದೊಳಗಡೆ ಕರ್ನಾಟಕದೊಳಗಡೆ ನಮ್ಮ ಸಂತ ಶಿಸ್ನಾಳ್ ಶರೀಫನ್ನು ನೋಡ್ತೀವಿ, APJ ಅಬ್ದುಲ್ ಕಲಾಮನ್ನು ನೋಡ್ತೀವಿ, ಹವಾಲ್ದಾರ್ ಹಬೀಬನ್ನು ನೋಡ್ತೀವಿ, ಇಬ್ರಾಹಿಂ ಸುತಾರನ್ನ ಆಧುನಿಕ ಕಬೀರ ಅಂತ ಹೇಳಿ ನಾವು ಕರಿತೀವಿ. ಅಂದರೆ ಇಂಥವ್ರನ್ನೆಲ್ಲಗಳನ್ನು ಕೂಡ ಆದರ್ಶವಾಗಿ ನಾವು ಇಟ್ಕೊಂಡು ಹೋದಾಗಲೂ ಸಹಿತ ಪಾಕಿಸ್ತಾನ ಪರ ಘೋಷಣೆಯನ್ನ ವಿಧಾನಸೌಧದಲ್ಲಿ ಘೋಷಣೆ ಮಾಡಿರ್ತಕ್ಕಂಥ ವ್ಯಕ್ತಿಯನ್ನ ಇವರು ಅಪ್ರಿಸಿಯೇಟ್ ಮಾಡ್ಕೊಳ್ತಾರೆ, ಅಂತವ್ರನ್ನ ನೋಡ್ಕೊಳ್ತಾರೆ. ಇವತ್ತು ಅಲ್ಲಲ್ಲ ಭಾರತ ನೋಡ್ರಿ ಮೇಡಮ್, ಎಷ್ಟು ಜನ ಅವನ ಪರವಾಗಿ ಮಾಡಿದ್ರು, ಅವನಲ್ಲಿ ಎಲ್ಲಿ ವಿರೋಧ ಮಾಡಿದ್ರು ಇವರು, ವಿರೋಧ ಮಾಡಿದ್ರು. ಈಗ ಪಾಕಿಸ್ತಾನ ನಮ್ ಸಬ್ಜೆಕ್ಟ್ ಅಲ್ಲ, ಕೋತಿ ದೇಶನ ಕರ್ಕೊಂಡ್ ಬಂದು ಯಾಕೆ ನಮ್ಮ ಇದ್ರಲ್ಲಿ ನಾವು ಡಿಸ್ಕಸ್ ಮಾಡೋಣ? ಅದೊಂದು ರೋಗ್ ಸ್ಟೇಟ್. ಪಾಕಿಸ್ತಾನ ಇಸ್ ನಾಟ್ ಮೈ ಸಬ್ಜೆಕ್ಟ್, ಮೈ ಸಬ್ಜೆಕ್ಟ್ ಇಸ್ ಕರ್ನಾಟಕ. ನೀವೇ ಹೇಳಿದಂತೆ ಸಂತರು ಶರಣರು ಹೌದು ಬದುಕಿ ಬಾಳದಂತಹ ನಾಡನ್ನ ಆದರ್ಶವಾಗಿ ಇಟ್ಟುಕೊಂಡಿದ್ದೀವಿ. ಬಸವಣ್ಣನವರ ವಚನದ ಪ್ರಕಾರ ಇಬ್ರಾಹಿಂ ಸುತಾರನ್ನ ಇವತ್ತು ಪದ್ಮಶ್ರೀ ಕೊಟ್ಟ ಕೇಂದ್ರ ಸರ್ಕಾರ ಗೌರವ ಕೊಟ್ಟಾಗ ಅವ್ರ ಮಂದಿ ಎಷ್ಟು ಖುಷಿ ಪಟ್ರು ಗೊತ್ತಿಲ್ಲ. ಇಡೀ ಲಿಂಗಾಯತ ಸಮಾಜ, ಹಿಂದೂ ಸಮಾಜ ಅವರನ್ನ ಎತ್ತಿ ಆಡಿಸಿದ್ರು. ಅವ್ರು ತೀರ್ಕೊಂಡಾಗಲೂ ಸಹಿತ ಲಕ್ಷಾಂತರ ಜನ ಹಿಂದೂಗಳು ಹೋಗಿ ಅವರಿಗೆ ಭಾವೈಕ್ಯತೆಯಿಂದ ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸಿದ್ರು. ಇಂಥ ನಾಡಿನೊಳಗಡೆ ತಮ್ಮ ಸಮುದಾಯದವರು ತಪ್ಪು ಮಾಡಿದಾಗ ಗಟ್ಟಿ ಶಬ್ದದಿಂದ ಇವರು ವಿರೋಧ ಮಾಡದೆ ಇದ್ದದಕ್ಕಾಗಿ ಇವತ್ತಿಷ್ಟು ಬೆಳೀತಾ ಇದೆ. ಅಲ್ಲಲ್ಲ, ಇದ್ರ ಹಿನ್ನೆಲೆ ಏನಿದೆ ಅಂತಂದ್ರೆ ಒಂದು ಸಮುದಾಯವನ್ನ ಟಾರ್ಗೆಟ್ ಮಾಡಿ ಮಾತಾಡೋದಕ್ಕೆ ಅವಕಾಶ ಹಿಸ್ಟ್ರಿ ಇದೆ. ಯಾರು ಬೇಕಾದ್ರೂ ಯಾವನೋ ಒಬ್ಬ ಎದ್ದು ನಿಂತು ಕಲ್ಲೋಗಿಬಹುದು, ಯಾವ ಸಮುದಾಯದವನಾದ್ರು ಅಂತ ಮೈಂಡ್ ಸೆಟ್ ಅವ್ರು ಇದ್ದಾರೆ. ಅಂತ ಘಟನೆಗಳು ಆಗಬಾರದು. ಉತ್ತರ ಪ್ರದೇಶ ಇರ್ಬೋದು, ಬಿಹಾರ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಎಲ್ಲರೂ ಕೂಡ ಇವತ್ತು ಸಮಾನವಾಗಿದ್ದಾಗ ಕರ್ನಾಟಕ ರಾಜ್ಯದೊಳಗಡೆ ಈಗಾಗಲೇ ನಮ್ಮ ವಕ್ತಾರ ಹೇಳಿದ್ರೆ ಯಾರು ಈ ಗೃಹ ಸಚಿವರು ಇದ್ದಾರೋ ಸಂಪೂರ್ಣವಾಗಿ ಫೇಲ್ಯೂರ್ ಆಗಿ ಇದನ್ನ ಮುಂದುವರಿಸ್ತಾ ಇದ್ದಾರೆ ಅಂತ. 19ರಿಂದ 23 ತನಕ 330 ಕೋಮು ಗಲಭೆ 18 ಜಿಲ್ಲೆಗಳಲ್ಲಿ, ಖುದ್ದು ಯಡಿಯೂರಪ್ಪನವರ ಜಿಲ್ಲೆನಲ್ಲಿ 57 ಘಟನೆಗಳಾಗಿತ್ತು. ಅದು ಈಗಲೂ ಆಗ್ಬಾರ್ದು. ಬಿಜೆಪಿ ಅವರ ತೆಗೆದ್ರ ಅಜಾನು ವಿಷಯ ಅವರೇ ತೆಗೆದ್ರ, ಅದು ಬೇರೆ ವಿಚಾರ. ವಿಷಯಗಳು ಅವರೇ ಸರ್ಕಾರನೇ ತೆಗಿತ್ತು, ಅದು ಬೇರೆ ವಿಚಾರ. ಬಟ್ ನಾನು ಹೇಳೋದು ಸರ್, ಸ್ವಲ್ಪ ಟೈಟ್ ಮಾಡಬೇಕು, ಟೈಟ್ ಮಾಡಬೇಕು. ಡೆಫಿನೆಟ್ಲಿ ಈ ರೀತಿಯಾದಂತ ಧರ್ಮ ಜಾತಿ ಟೈಟ್ ಮಾಡಬೇಕು. ಖಂಡಿತ ಇಲ್ಲ, ತಾಂಡಿಲ್ಲ ಸರ್. ವಿಧಾನಸೌಧದ ಕೂಗ್ದವರು ಜೈಲಲ್ಲಿ ಇದ್ದಾರೆ, ಕೇಜ್ರಿವಾಲ್ ಜೈಲಲ್ಲಿ ಥ್ಯಾಂಕ್ ಯು. SDPI ಅವ್ರ ವಿರೋಧಿಗಳು ಸರ್, ಅವ್ರ ಹೋಟೆಲ್ ಕದೀತಿರೋರು ಅವರು. ಥ್ಯಾಂಕ್ ಯು ವೆರಿ ಮಚ್. ತಾವೆಲ್ಲರೂ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ. ಈ ಒಂದು ಕಾರ್ಯಕ್ರಮದಿಂದ ನಾನು ಬೇಡ್ಕೊಳ್ಳೋದಿಷ್ಟೇ, ದಯವಿಟ್ಟು ಕೋಮು ಗಲಭೆಗಳನ್ನು ಪ್ರಚೋದಿಸುವ, ಕೋಮು ಗಲಭೆಗಳ ಮೂಲಕ ರಾಜಕೀಯ ಬೇಳೆ ಬೇಯಿಸಿಕೊಳ್ಳುವ, ಕೋಮು ಗಲಭೆಗಳು ಶಾಂತವಾಗಬಾರದು ಅಂತ ಅದಕ್ಕೆ ಬೆಂಕಿ ತುಪ್ಪ ಸುರಿಸುವಂತಹ ಯಾವುದೇ ಚಟುವಟಿಕೆಗಳನ್ನು ನಮ್ಮ ರಾಜಕೀಯ ನಾಯಕರು ಮಾಡೋಕ್ಕೆ ಹೋಗ್ಬೇಡ್ರಿ. ನಂಬರ್ 1. ನಂಬರ್ 2, ಈಗ ಎಲೆಕ್ಷನ್ಸ್ ಇರೋದ್ರಿಂದ ಈ ಥರದ ಪ್ರಚೋದನೆಗಳು ಜಾಸ್ತಿ ಬರೋದ್ರಿಂದ ಸಮಾಜದ ಸ್ವಾಸ್ಥ್ಯವನ್ನು ಕೆಡುವ ನಿಟ್ಟಿನಲ್ಲಿ ಯಾವುದಾದ್ರೂ ಧರ್ಮದ ಯುವಕರುಗಳು ಈ ರೀತಿ ಘರ್ಷಣೆಗೆ ಕಾರಣರಾದರೆ ಅವ್ರ ಮೇಲೆ ದೇಶದ್ರೋಹದ ಕೇಸ್ ಹಾಕಿ ಜೀವನ ಪೂರ್ತಿ ಹೊರಗಡೆ ಬಾರದಂಗೆ ಮಾಡಿದರೆ ಇದು ಮುಂದುವರಿಯಲ್ಲ ಅಷ್ಟೇ. ಗೃಹ ಇಲಾಖೆ ಇನ್ನಷ್ಟು ಸ್ಟ್ರಾಂಗ್ ಆಗಬೇಕು. ಯಾವುದೇ ಕಾರಣಕ್ಕೆ ಇಂಥವ್ರನ್ನ ಸುಮ್ಮನೆ ಬಿಡಬಾರ್ದು, ಎಷ್ಟೇ ಒತ್ತಡ ಬರಲಿ. ಹಾಗಾದಾಗ ಮಾತ್ರ ನಮ್ಮ ಕರ್ನಾಟಕ ಶಾಂತಿಯ ತೋಟ ಅಂತ ಏನು ಅನಿಸ್ಕೊಳ್ತಾ ಇದೆ ಅದು ಮುಂದುವರಿಯೋದಕ್ಕೆ ಸಾಧ್ಯ. ಇನ್ನೊಂದು ಬಿಹಾರ, ಇನ್ನೊಂದು UP, ಇನ್ನೊಂದು ವೆಸ್ಟ್ ಬೆಂಗಾಲ್ ನಮ್ಮ ರಾಜ್ಯ ಆಗೋದು ಬೇಡ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.